ಹಾಯ್ ಹಲೋ ಸ್ನೇಹಿತರೆ, ತಮ್ಮೆಲ್ಲರಿಗೆ ಸ್ವಾಗತ. ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಮೈಪಾಲ್ ರೆಡ್ಡಿ. ತಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿ ಒಳಗೆ ರೂಟ್ ಘನಮೂಲ ಹೆಂಗಡು ಕ್ಯೂಬ್ ರೂಟ್ಗಳ ಘನಮೂಲಗಳು ಹೇಗೆ ಕಂಡುಹಿಡಬೇಕು ಅನ್ನುವಂಥ ಕೆಲವು ವಿದ್ಯಾರ್ಥಿಗಳಿಗೆ ಭಾಳಷ್ಟು ಸಮಸ್ಯೆ ಆಗಿದೆ. ಆ ಸಮಸ್ಯೆಯನ್ನು ನೀಗಿಸಲು ಇವತ್ತು ನಿಮ್ಮ ಮುಂದೆ ಬಂದೀನಿ. ಹೊಸ ಟ್ರಿಕ್ಸ್ಗಳೊಂದಿಗೆ, ಹೊಸ ಐಡಿಯಾದೊಂದಿಗೆ ನಿಮ್ಮ ಬಂದೀನಿ. ತಡ ಯಾಕೆ, ಪ್ರಾರಂಭಿಸೋಣ ಅನ್ನುವಂಥ ಮಾತು ಹೇಳ್ತಾ, ಯಾರು ನಮ್ಮ ಚಾನಲಿಗೆ ಹೊಸಬ್ರು ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ. ಘನಮೂಲ ಬರ್ತಿಲ್ಲಂತ ಯಾಕವ ಚಿಂತೆಯ ಮಾಡತಿ, ಘನಮೂಲ ಬರ್ತಿಲ್ಲಂತ ಯಾಕವ ಚಿಂತೆಯ ಮಾಡತಿ. ಈ ವಿಡಿಯೋನ ನೋಡಿ ಸರಳವ ಮಾಡತೀನಿ, ಸರಳವ ಮಾಡತೀನಿ. ಘನಮೂಲ ಬರ್ತಿಲ್ಲಂತ ಯಾಕವ ಚಿಂತೆಯ ಮಾಡತಿ. ಈ ವಿಡಿಯೋ ನೋಡಿರಿ, ಸರಳವ ಮಾಡತೀನಿ, ಸರಳವ ಮಾಡತೀನಿ. ಸರಳವ ಮಾಡಿ, ಸರಳವ ಮಾಡಿ ನಿಮ್ಮ ಜ್ಞಾನವ ತುಂಬುತ್ತೀನಿ, ನಿಮ್ಮ ಜ್ಞಾನವ ತುಂಬುತ್ತೀನಿ. ಹಾಗಾದರೆ ಈಗ ಕೆಲವು 6 ಲೆಕ್ಕಗಳನ್ನು ಹೇಗೆ ನಾವು ಕ್ಯೂಬ್ ರೂಟ್ಗಳನ್ನು ಕ್ಯೂಬ್ ರೂಟ್ ಟ್ರಿಕ್ಸ್, ಘನಮೂಲಗಳ ಟ್ರಿಕ್ಸ್ ಹೇಗೆ ಮಾಡ್ಬೇಕಂತ ಹೊಸ ಒಂದು ಸಿಂಪಲ್ ಆದ ಚಾಪ್ಟರ್ ಜೊತೆಗೆ ಬಂದೀನಿ. ನಿಮ್ಗೆ 6 ಲೆಕ್ಕಗಳನ್ನು ಕ್ಷಣಾರ್ಧದಲ್ಲಿ ಹೇಗೆ ಉತ್ತರಿಸಬೇಕಿರುವಂಥ ಐಡಿಯಾವನ್ನು ಹೇಳ್ತೀನಿ. ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಎಲ್ಲರಿಗೆ ಶೇರ್ ಮಾಡುತ್ತಾ ಅನ್ನುವಂಥ ಮಾತನ್ನು ಹೇಳುತ್ತಾ ಪ್ರಾರಂಭಿಸೋಣ ಅಂತಕ್ಕಂಥದ್ದು. 1ರ ಘನ ಎಷ್ಟು ನೋಡಿ, ಇಲ್ಲಿದೆ ಪ್ರಶ್ನೆ. 1ರ ಘನ ಎಷ್ಟು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. 1ರ ಘನ 1, 2ರ ಘನ 8, 3ರ ಘನ 27, 4ರ ಘನ 64, 5ರ ಘನ 125, 6ರ ಘನ 216, 7ರ ಘನ 343, 8ರ ಘನ 512, 9ರ ಘನ 529, 10ರ ಘನ 1000. ಇದು ಗೊತ್ತಿರಬೇಕು. ನಂತರ ಇಲ್ಲಿ 1ರಿಂದ 10ರವರೆಗೆ ಸಂಖ್ಯೆಗಳು ಎಷ್ಟಾವ? 1ರಿಂದ 10 ತಕ್ಕ ಎಷ್ಟಿದೆ? 1, 4, 1, 4, 5, 6, 9, 0. ಇಲ್ಲಿ ಯಾವ ಸಂಖ್ಯೆ ಹೋಗ್ಯದ ಅಂದರೆ 2 ಐತಿ. 2 ಅಂದ್ರೆ 8, 8 ಅಂದ್ರೆ 2, 3 ಅಂದ್ರೆ 7, 7 ಅಂದ್ರೆ 3. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಬೇಕಾದು ಕೊಡಲಿ, ಬೇಕಾದ ಸಂಖ್ಯೆ ಕೊಡಲಿ, ಬೇಕಾದ ನಂಬರ್ ಕೊಡಲಿ, ಅದು ಯಾವ ಸಂಖ್ಯೆಯ ಘನಮೂಲ ಅನ್ನುವಂಥದ್ದನ್ನು ಹೇಳಲು ನಿಮ್ಮ ಮುಂದೆ ಬಂದೀನಿ. ತಡ ಯಾಕೆ, ನೋಡೋಣ ಬನ್ನಿ. ಸಿಂಪಲಾಗಿ ಎಲ್ಲರೂ ಮನಸ್ಸು ಕೊಟ್ಕೊಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗ್ತನ್ನುವಂಥ ಮಾತನ್ನು ಹೇಳ್ತಾ, ಇಲ್ಲಿ ಕೊನೆಯ ಸಂಖ್ಯೆ ಎಷ್ಟಿದೆ? 6 ಇದೆ. 6 ಎಷ್ಟಿದೆ? ಇಲ್ಲಿ 6ರಲ್ಲಿ ಕೋಡ್ ಏನಿದೆ? ಈ ಕೋಡಿನ ಒಳಗೆ ಬಂದ್ರೆ ಎಷ್ಟು, ಈ ಕೊನೆಯ ಸಂಖ್ಯೆ ಈ ಕೋಣೆಯಲ್ಲಿ ಬಂದ್ರೆ ಅಷ್ಟೇ ಇಟ್ಕೋಬೇಕು. ಈ ಕೊನೆಯ 6 ಸಂಖ್ಯೆ ಈ ಕೋಡ್ನಲ್ಲಿ ಬಂದರೆ ಅಷ್ಟೇ ಇಡಬೇಕು. ಒಂದು ವೇಳೆ ಕೊನೆ ಸಂಖ್ಯೆಯು ಇದ್ರೊಳಗೆ ಬಂದ ಅದಲಿ ಬದಲಿ ಮಾಡಬೇಕು. ಎಕ್ಸ್ಚೇಂಜ್. 2 ಬಂದರೆ 8 ಹಂಚ್ಕೊಳ್ಳಿ, 8 ಬಂದರೆ 2, 3 ಬಂದ್ರೆ 7 ಹಚ್ಕೊಳ್ಳಿ, 7 ಬಂದರೆ 3 ಹಚ್ಕೊಳ್ಳಿ. ಅದ್ರ ಮುಂದೆ ಹೇಳ್ತೀನಿ ಕೇಳಿ. ಈಗ 6 ಐತಿ, ಇಲ್ಲಿ 6 ಇದ್ದ 6 ಸಿಂಗಲ್ ಐತಿ, ಯಾವುದೋ ಅಪೋಸಿಟ್ ಇಲ್ಲ. 6ಕ್ಕೆ 6 ಹೆಂಗೆ ಬಂತು ಗೊತ್ತಾಯ್ತಾ? ನೆಕ್ಸ್ಟು ಇಲ್ಲಿ ಘನ ಅನ್ನೋದು 3 ಘನ ಅಂದರೆ 3, 1, 2, 3 ಇದೆ. 3 ಕೊನೆಯ 3 ಸಂಖ್ಯೆಗಳನ್ನು ತೆಗಿಬೇಕು. 1, 2, 3 ಕೊನೆಯ 3 ಸಂಖ್ಯೆ ಓದು. ಎಷ್ಟು ಉಳಿತು? 46 ಉಳಿತು. ಎಷ್ಟು? 46. 46 ಯಾವ ಸಂಖ್ಯೆ ಒಳಗೆ ಬರ್ತದೆ ಅಂತ ಕೇಳಿದ್ರೆ 27 ಮತ್ತು 64. 27 ಮತ್ತು 60. 27 ಯಾವ ಘನ? 3ರ ಘನ. ಮತ್ತು 64 4ರ ಘನ. ನೋಡಿ, ಇಲ್ಲಿ 3ರ ಘನ ಮತ್ತು 4ರ ಘನ ಇದೆ. 3ರ ಘನ ಮತ್ತು 4ರ ಘನ ಒಳಗೆ 46 ಬರ್ತೈತಿ. 3ರ ಘನ ಮತ್ತು 6ರ ಘನ ಒಳಗೆ 46 ಬರ್ತೈತಿ. ಆವಾಗ ಇಲ್ಲಿ ಸಣ್ಣ ಸಂಖ್ಯೆಯನ್ನು ನಾವು ಕನ್ಸಿಡರ್ ಮಾಡಬೇಕು 3ರ ಘನ ಅಂತ. ಆದರೆ ಈ ದೊಡ್ಡ ಸಂಖ್ಯೆಯನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಅಂಡರ್ಸ್ಟ್ಯಾಂಡ್? ದೊಡ್ಡ ಸಂಖ್ಯೆಯನ್ನು ಕನ್ಸಿಡರ್ ಮಾಡಬೇಡಿ, ಸಣ್ಣ ಸಂಖ್ಯೆಯನ್ನು ಕನ್ಸಿಡರ್ ಮಾಡಿ. 36 ಈಸ್ ಎ ರೈಟ್ ಆನ್ಸರ್. ಸಿಂಪಲ್ ಆಗಿ
ನೋಡು 36 ನಾವು 3 ಸಲ ಗುಣಿಸಿದ್ರೆ ಇಷ್ಟು ಬರ್ತೈತೆ ಬಿಡಿ 10 100 1000 46,656 ಬರ್ತದೆ. 46,656 ಬರ್ತದೆ. ಸಿಂಪಲ್ ಆ್ಯಂಡ್ ಶಾರ್ಟ್ಕಟ್ ಟ್ರಿಕ್ಸ್ ಮೂಲಕವಾಗಿ ನಿಮ್ಗೆ ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳನ್ನು ನಿಮ್ಮ ಮುಂದೆ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗ್ರಿ ಅನ್ನುವಂಥ ಮಾತನ್ನು ಹೇಳುತ್ತಾ ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡಿ. ಬಿಡಿ 10 100 1000 10,000 ಲಕ್ಷ. ಬಿಡಿ 10 100 1000 10,000 ಲಕ್ಷ 2,62,144 ಯಾವ ಸಂಖ್ಯೆಯ ಘನಮೂಲ ಅಂತ ಕೇಳಿದ್ರೆ ಎಲ್ಲವೂ ಮಾಡ್ತಾಯಿದ್ರೆ ಅರ್ಧ ತಾಸಾದರೂ ಬರೋದಿಲ್ಲ. ಕೈಲಂತ್ರ ಮೊದಲು ಯಾವ ಕ್ಯಾಲ್ಕುಲೇಟ್ರೂ ಬೇಡ, ಯಾವ ಮೊಬೈಲ್ನಲ್ಲಿ ಬೇಡ, ಸಿಂಪಲ್ ಕೊನೆ ಸಂಖ್ಯೆ ಎಷ್ಟಾದ ಅಷ್ಟಿಟ್ಕೊಳ್ಳಿ. ಕೊನೆ ಸಂಖ್ಯೆ ಸಿಂಗಲ್ ಇದೆ, ಸಿಂಗಲ್ ಇಟ್ಕೊ. 1 ಡಮಾರ್ 2 ಡಮಾರ್ 3 ಡಮಾರ್ 262 ಸಂಖ್ಯೆ ಉಳಿತು. 262 ಸಂಖ್ಯೆ ಎಷ್ಟು ಬರ್ತದೆ ಅಂತ ಕೇಳಿದ್ರೆ 262 ಸಂಖ್ಯೆ 6 ಮತ್ತು 7ರ ಘನ ಒಳಗೆ ಬರ್ತೈತೆ. 262 2ರ ಸಂಖ್ಯೆ 6 ಮತ್ತು 7ರ ಘನದ ಒಳಗೆ ಬರ್ತೈತೆ. ಇಲ್ಲಿ ಸಣ್ಣ ಸಂಖ್ಯೆಯನ್ನು ಮಾತ್ರ ತೆಗೆದುಕೊಳ್ಬೇಕು. ಯಾವ ಸಂಖ್ಯೆಯನ್ನು? ಸಣ್ಣ ಸಂಖ್ಯೆಯನ್ನು ಮಾತ್ರ ತೆಗೆದುಕೊಳ್ಬೇಕು. ಆಗ 64 3 ಸಲ ಗುಣಿಸಿದ್ರೆ ಇಷ್ಟು ಬರ್ತೈತೆ ಬಿಡಿ 10 100 1000 10,000 2,62,144. ಇದು ಯಾವ ಸಂಖ್ಯೆಯಿಂದ 3 ಸಲ ಗುಣಿಸಿದ್ರೆ ಅಂತ ಕೇಳಿದ್ರೆ 64 ಎನ್ನುವಂಥ ಸಂಖ್ಯೆಯಿಂದ ಗುಣಿಸಿದರೆ ಇದು 2,62,144 ಬರುತ್ತದೆ. ಸಿಂಪಲ್ ಆಗಿ ಶಾರ್ಟ್ ಆ್ಯಂಡ್ ಸ್ವೀಟ್. ಈಗ ನೆಕ್ಸ್ಟ್ ಬರ್ರಿ. ಬಿಡಿ 10 100 1000 10,000 ಲಕ್ಷ. 1 ಲಕ್ಷದ ಬಿಡಿ 10 100 1000 10,000 1,03,823 ಯಾವ ಸಂಖ್ಯೆ ಅಲ್ವ? 1,03,823 3,823 ಯಾವ ಸಂಖ್ಯೆಯಲ್ಲಿ ಬರ್ತದೆ ಅಂತ ಕೇಳಿದ್ರೆ ಇಲ್ಲಿ ಸಿಂಪಲ್ ಆಗಿ ಹೇಳ್ತಾನೆ, ಕೊನೆ ಸಂಖ್ಯೆಯನ್ನು ಕನ್ಸಿಡರ್ ಮಾಡಬೇಕು. ಕೊನೆ ಸಂಖ್ಯೆ ಎಷ್ಟೈತೆ ಅಂತ ನೋಡಬೇಕು. 3 ಐತೆ. 3ಕ್ಕೆ ನಾವು ಕೋಡ್ ಏನು ಕೊಟ್ಟಿವಿ? ಇಲ್ಲಿ ಈ ಸಂಖ್ಯೆಯಲ್ಲಿ ಬರ್ತಾ ಇಲ್ಲ, ಈ ಪಾಟಲ್ಲಿ ಬರ್ತಲ್ಲ, ಈ ಪಾಟಲ್ಲಿ 3 ಏನಾಗ್ಯದ 7 ಆಗ್ಯದ, 7 3 ಆಗ್ಯದ. ಅವು ಕೊನೆ ಸಂಖ್ಯೆ ಎಷ್ಟೈತೆ? 3 ಐತೆ. 3 ಏನಾಗೈತೆ? 7 ಅಂತ ಬರ್ಕೊ. ಎಷ್ಟಂತ ಬರ್ಕ? 7 ಅಂತ ಬರ್ಕ. ಈಗ ಘನ ಅಂದ್ರೆ 3 ಈ ಭಾಗದಿಂದ 3 ಸಂಖ್ಯೆಯನ್ನು ಕ್ಯಾನ್ಸಲ್ ಮಾಡಿ. ಅವಾಗ 103 ಉಳಿತೆ. 103 ಎಲ್ಲಿ ಬರ್ತೈತೆ ಅಂತ ಕೇಳಿದ್ರೆ 103 64 ಮತ್ತು 125 ಅಂದರೆ 4 ಮತ್ತು 5ರ ಘನಲ್ಲಿ ಬರ್ತೈತೆ. ಎಷ್ಟು? 4 ಮತ್ತು 5ರ ಘನ ಒಳಗೆ ಬರ್ತೈತೆ. ಈ ಸಂಖ್ಯೆ 4 ಮತ್ತು 5ರ ಘನ ಒಳಗೆ ಬರ್ತೈತೆ. ಆದರೆ ಸಣ್ಣ ಸಂಖ್ಯೆ ಯಾವುದು? ಇದ್ರಾಗ ಸಣ್ಣ ಸಂಖ್ಯೆ ಯಾವುದು? 4 ಇಟ್ಕೊಳ್ಳಿ. ದೊಡ್ಡ ಸಂಖ್ಯೆ ಇಟ್ಕೋಬೇಡಿ. ಸಣ್ಣ ಸಂಖ್ಯೆಗೆ 46 3 ಸಲ ಗುಣಿಸಿದ್ರೆ 1,03,823 ಬರ್ತಿದೆ. ಸಿಂಪಲ್ ಆ್ಯಂಡ್ ಶಾರ್ಟ್ಕಟ್ ಟ್ರಿಕ್ಸ್ ಮೂಲಕವಾಗಿ ನಿಮಗೆ ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಥ ಮುಂದಿನ ಲೆಕ್ಕವನ್ನು ನಾವು ನೋಡ್ತಾ ಹೋಗೋಣ. ಮುಂದಿನ ಲೆಕ್ಕ ಏನಿದೆ ನೋಡೋಣ. ಬಿಡಿ 10 100 1000 10,000 ಲಕ್ಷ. 1,40,608 ಯಾವ ಸಂಖ್ಯೆ ಘನಮೂಲ? ಯಾವ ಸಂಖ್ಯೆ ಘನಮೂಲ ಅಂತ ಚಿಂತೆ ಮಾಡಬೇಡ. ಇಲ್ಲಿ ಬನ್ನಿ, 8 ಎನ್ನುವಂಥ ಕೊನೆ ಸಂಖ್ಯೆಯನ್ನು ನೀವು ಕನ್ಸಿಡರ್ ಮಾಡಿ. 8 ಎನ್ನುವಂಥ ಕೊನೆಯ ಸಂಖ್ಯೆ ಏನಿದೆ? 8 ಇದೆ. 8 ಕೋಡ್ ಏನಾಗೈತಿ? 2 ಆಗೈತಿ. 2 ಅಂತ ಬರ್ಕ. ಅಂಡರ್ಸ್ಟ್ಯಾಂಡ್? 2 ಹೆಂಗೆ ಬಂತಂತ ಗೊತ್ತಾಯ್ತಾ? ಯಾವುದೇ ಒಂದು ಘನಮೂಲದ ಸಂಖ್ಯೆಯನ್ನು ಕೊಟ್ಟಾಗ ಕೊನೆಯ ಸಂಖ್ಯೆ ಏನಿದೆ? 8 ಇದೆ. ಆ 8ಅನ್ನು ಕೋಡ್ನ ಏನು ಮಾಡೀನಿ? 2 ಅಂತ. 8 ಬಂದರೆ 2 ಬರ್ಕೋ, 2 ಬಂದರೆ 8 ಬರ್ಕೋ. 8 ಇದೆ. 8ರ ಅಪೋಸಿಟ್ ಏನಾಗೈತಿ? 2 ಬರ್ಕೊಂಡೆ. ಅಂಡರ್ಸ್ಟ್ಯಾಂಡ್? ಘನ ಅಂದರೆ 3. ಘನ ಅಂದರೆ ಎಷ್ಟು? 3. 1 2 3 3. ಈ ಭಾಗದಿಂದ ಬಲಭಾಗದಿಂದ 3 ಸಂಖ್ಯೆಯನ್ನು ಕ್ಯಾನ್ಸಲ್ ಮಾಡಿ. 1 2 3 3 ಸಂಖ್ಯೆಯನ್ನು ನಾವು ಕ್ಯಾನ್ಸಲ್ ಮಾಡಿದ್ವಿ. ಇಲ್ಲಿ 21 ಎನ್ನುವಂಥ ಸಂಖ್ಯೆ ಉಳಿದಿದೆ. ಎಷ್ಟು ಉಳಿದಿದೆ? 21ರ ಸಂಖ್ಯೆ ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ 2 ಮತ್ತು 3ರ ಘನ ಒಳಗೆ ಬರ್ತೈತಿ. ಅಂದರೆ 8 ಮತ್ತು 27ರ ಒಳಗೆ 21 ಬರ್ತದೆ. ಆ 2 ಮತ್ತು 3ರ ಘನ ಒಳಗೆ ಬರ್ತದೆ. ಎಷ್ಟು? 2 ಮತ್ತು 3ರ ಘನ ಒಳಗೆ ಬರ್ತದೆ.
2 ಮತ್ತು 3 ಘನ ಒಳಗೆ ಬರ್ತೈತಿ ಅಂತಕ್ಕಂಥದ್ದು. ಈಗ ಈ ಲೆಕ್ಕ ಹೇಳ್ತಾ ಇದ್ದೀನಿ ನೆನಪಿಲ್ಲ. 4ನೇದು 8 ಅನ್ನೋದು ಅಪೋಸಿಟ್ 2 ಐತಿ. 1 ಸಂಖ್ಯೆ ಐತಿ, 2 ಸಂಖ್ಯೆ ಐತಿ, 3 ಸಂಖ್ಯೆ ಐತಿ. ಓಕೆ, ಆವಾಗ 140 ಐತಿ. 140 ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ 140 ಇಲ್ಲಿ 5 ಮತ್ತು 6 ಸಂಖ್ಯೆ ಒಳಗೆ ಬರ್ತದೆ. 5 ಮತ್ತು 6 ಸಂಖ್ಯೆ ಬರ್ತದೆ. ಸಣ್ಣ ಸಂಖ್ಯೆ ಅಷ್ಟೇ 52. 52ಅನ್ನು 3 ಸಲ ಕೂಡಿಸಿದ್ರೆ ಈ ಆನ್ಸರ್ ಬರ್ತೈತಿ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಕೊನೆ ಸಂಖ್ಯೆ ಏನೈತಿ ಇಲ್ಲಿ ನೋಡಿ, 5ನೇ ಲೆಕ್ಕ ಕೊನೆ ಸಂಖ್ಯೆ ಏನೈತೆ 2 ಐತೆ. 2ಅನ್ನು ಕೋಡ್ ಏನಾಗೈತಿ 8 ಆಗೈತೆ. 2 ಕೋಡನ್ನು 8 ಆಗೈತೆ. 1 ಡಮ್ಮ 2 ಡಮ್ಮ 3 ಡಮ್ಮ ಕಳಿಸ್ಬೇಕು. 21 ಯಾವ ಸಂಖ್ಯೆ ಒಳಗೆ ಬರ್ತದೆ ಅಂತ ಕೇಳಿದ್ರೆ 8 ಮತ್ತು 27 ಒಳಗಂದ್ರೆ 2 ಮತ್ತು 3 ಸಂಖ್ಯೆ 2 ಘನ ಮತ್ತು 3 ಘನ ಒಳಗೆ ಬರ್ತದೆ. ಸಣ್ಣ ಸಂಖ್ಯೆ ಯಾವುದು 2 ಇಟ್ಕೊಳ್ಳು. ಈ 28ಅನ್ನು 3 ಸಲ ಗುಣಿಸಿದ್ರೆ ಈ ಆನ್ಸರ್ ಬರ್ತದೆ. ಸಿಂಪಲ್ ಆಗಿ ಈ ಲೆಕ್ಕವನ್ನು ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ತೀನಿ ನೋಡಿ. ಕೊನೆ ಸಂಖ್ಯೆ ಎಷ್ಟಿದೆ 3 ಇದೆ. ಕೊಟ್ಟಿರುವ ಸಂಖ್ಯೆಯಲ್ಲಿ ಕೊನೆ ಸಂಖ್ಯೆಯನ್ನು ಕನ್ಸಿಡರ್ ಮಾಡಿ. ಕೊನೆ ಸಂಖ್ಯೆ 3 ಇದೆ. 3 ಕೋಡ್ ಏನಾಗೈತೆ 7 ಆಗೈತೆ. 3 ಕೋಡ್ ಏನಾಗೈತೆ 7 ಆಗೈತಿ. ಇಲ್ಲಿ ಘನ ಅಂದರೆ 3. 3ಅನ್ನು 1 2 3 3ಅನ್ನು ಈ ಭಾಗದಿಂದ 3 ಸಂಖ್ಯೆಯನ್ನು ತೆಗೆದುಬಿಡಿ. ಆವಾಗ 300 ಎನ್ನುವಂಥ ಸಂಖ್ಯೆ ಉಳಿತು. 300 ಅನ್ನುವುದು ಇಲ್ಲಿ ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ 300 216 ಮತ್ತು 343 6 ಮತ್ತು 7ರ ಘನ ಒಳಗೆ ಬರ್ತೈತೆ. 6 ಮತ್ತು 7ರ ಘನ ಒಳಗೆ ಬರ್ತೈತೆ. ಆದ್ರೆ ಇದ್ರಾಗೆ ದೊಡ್ಡ ಸಂಖ್ಯೆ ಯಾವುದು ಸಣ್ಣ ಸಂಖ್ಯೆ ಯಾವುದು? ಸಣ್ಣ ಸಂಖ್ಯೆಯನ್ನು ಕನ್ಸಿಡರ್ ಮಾಡಬೇಕು. 67ಅನ್ನು ನಾವು 3 ಸಲ ಗುಣಿಸಿದ್ರೆ ಎಷ್ಟು ಆನ್ಸರ್ ಬರ್ತದೆ? ಸಿಂಪಲ್ ಆ್ಯಂಡ್ ಶಾರ್ಟ್ ಕಟ್ ಟ್ರಿಕ್ಸನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳನ್ನು ನಾನು ಮಾಡ್ತಾ ಹೋಗ್ತೀನಿ ಅನ್ನುವಂಥ ಮಾತನ್ನು ಹೇಳುತ್ತಾ, ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಈಗ ನಿಮಗೊಂದು ಲೆಕ್ಕ ಕೊಡ್ತೀನಿ, ಯಾರು ಮಾಡ್ತೀರಿ ನೋಡೋಣ. ಒಂದು ಲೆಕ್ಕ ಬರ್ಕೋರಿ, ಒಂದು ಲೆಕ್ಕ ಕೊಡ್ತೀನಿ, ಯಾರು ಬೇಗ ಮಾಡಬೇಕು. 64 000 ಇದು ಯಾವ ಸಂಖ್ಯೆಯ ಘನಮೂಲ ಅಂತಕ್ಕಂಥದ್ದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. 64 00 ಬಿಡಿ 10 100 1000 10,000 64,000 ಇದು ಯಾವ ಸಂಖ್ಯೆಯ ಘನಮೂಲ ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ ಅನ್ನುವಂಥ ಮಾತನ್ನು ಹೇಳುತ್ತಾ, ಇಲ್ಲಿವರಿಗೆ ಆನ್ಲೈನ್ ಕ್ಲಾಸ್ ಕೇಳಿರುವ ತಮ್ಮೆಲ್ಲರಿಗೆ ಕ್ಯೂಬ್ ರೂಟ್ ಅಂದರೆ ಕ್ಯೂಬ್ ರೂಟ್ ಟ್ರಿಕ್ಸ್ ಘನಮೂಲಗಳು ಹೇಗೆ ಕಂಡುಹಿಡಿಬೇಕನ್ನುವಂಥ ಸರಳ ಸಿಂಪಲ್ ಆಗಿ ನಿಮ್ಗೆ ಹೇಳಿದ್ದೀನಿ. ಹೊಸ ಟಾಪಿಕ್ಕು ಅನ್ನು ನಿಮ್ಗೆ ತೊಗೊಂಡು ಬಂದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಗಣಿತಕ್ಕೆ ಸಂಬಂಧಪಟ್ಟಂತೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಮತ್ತು ಹೊಸ ವಿಡಿಯೋ ಜೊತೆಗೆ ಮತ್ತೆ ಬರ್ತಾ ಇದ್ದೀನಿ. ಕಾಯ್ತಾ ಇರಿ. ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿರಿ, ಸಬ್ಸ್ಕ್ರೈಬರ್ ಆಗಿರಿ, ನೀವು ಶೇರ್ ಮಾಡಿ ಎಲ್ಲ ಸ್ನೇಹಿತರಿಗೆ ಕಳಿಸೋಣಂತ ಮಾತನ್ನು ಹೇಳುತ್ತಾ, ಇಲ್ಲವರಿಗೆ ಆನ್ಲೈನ್ ಕ್ಲಾಸ್ ಕೇಳಿದ್ರೆ ತಮ್ಮೆಲ್ಲರಿಗೂ ವಂದಿಸುತ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಏನಿದೆಪ್ಪ ಅಂದ್ರೆ ನಮ್ಮ ಜ್ಞಾನ ಕಾಶಿ, ನಮ್ಮ ಜ್ಞಾನ JNA ಜ್ಞಾನ ಕಾಶಿ KSAHI ಕಾಶಿ ಎನ್ನುವಂಥ ಯೂಟ್ಯೂಬ್ ಚಾನಲ್, ಅಥವಾ ಕನ್ನಡದಲ್ಲಿ ಓಡಿದ್ರೆ ಬರ್ತವೆ ನಮ್ಮ ಜ್ಞಾನ ಕಾಶಿ ಅಂತ ಯೂಟ್ಯೂಬ್ ಚಾನಲ್ ನೋಡಿದ್ರೆ ನನ್ನ ಎಲ್ಲ ವೀಡಿಯೋಗಳು ಬರ್ತವೆ. KS PS SD FD SSC JD ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬೇರುವಂಥ ಎಲ್ಲ ವೀಡಿಯೋಗಳನ್ನು ಅಪ್ಡೇಟ್ ಮಾಡ್ತೀನಿ. ಮತ್ತು ನೆಟ್ಟು ಶೆಟ್ಟಿಗೆ ಫಸ್ಟ್ ಪೇಪರವನ್ನು ನಾನು ವಿಡಿಯೋವನ್ನು ಮಾಡ್ತಿರ್ತೀನಿ. ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅವರು ಮೊದಲನೇ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ. 1,000 ಜನ ಸಬ್ಸ್ಕ್ರೈಬರ್ ಆಗಿದ್ರೆ ಅಂದರೆ ನಾನು ಆನ್ಲೈನ್ನಲ್ಲಿ ಲೈವ್ ಆಗಿ ಬರ್ತೇನೆ. ಅದಕ್ಕಾಗಿ 1,000 ಜನ ಆಗಬೇಕಾದ್ರೆ ಈಗ 300 ನಿಯರೆಸ್ಟ್ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಆಗಿರಿ. ಇನ್ನು 700 ಜನ ಬೇಗ ಸಬ್ಸ್ಕ್ರೈಬ್ ಆದರೆ ನಾನು ನಿಮ್ಗೆ ಲೈವ್ ಬರ್ತೇನೆ ಅಂತ ಮಾತನ್ನು ಹೇಳುತ್ತಾ, ಇಲ್ಲಿವರೆಗೆ ಆನ್ಲೈನ್ ಕ್ಲಾಸಿಗೆ ಕೇಳಿದ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಕ್ಲಾಸ್ಗಳನ್ನು ಮುಗ್ತೇನೆ. ನಮಸ್ಕಾರ, ಬಾಯ್, ಥ್ಯಾಂಕ್ ಯು. ಈ ಕ್ಯೂಬ್ ರೂಟ್ ಟ್ರಿಕ್ಸನ್ನು ಕಂಡುಹಿಡಿದ ನಂತರ ನೆಕ್ಸ್ಟ್ ಹೊಸ ವಿಡಿಯೋನು ನಾನು ಮಸ್ಟ್ ಬರ್ತಾಯಿದ್ದೀನಿ. ಘನಮೂಲವ ಹೆಂಗ ಕಂಡಿಡಿಬೇಕಂತ ಯಾಕವ ಚಿಂತೆಯ ಮಾಡತಿ
ನನ್ನ ವಿಡಿಯೋವ ನೋಡಿರಿ, ಚಾಚು ತಪ್ಪದೆ ನೋಡಿರಿ, ಆರಂಭದಿಂದ ಅಂತ್ಯದವರೆಗೆ ನೋಡಿರಿ, ಆರಂಭದಿಂದ ಅಂತ್ಯದವರೆಗೆ ನೋಡಿ ಸರಳವ ಮಾಡತೀನಿ, ಸರಳವ ಮಾಡತೀನಿ. ನನ್ನ ವಿಡಿಯೋ ನೋಡಿರಿ, ಆನಂದಿಸಿರಿ, ಸರಳವ ಮಾಡತೀನಿ, ಸರಳವ ಹೇಳುತ್ತೀನಿ, ಸರಳವ ಮೆಂಟಲ್ ಬಿಟ್ಟು ಕಷ್ಟಂತ ಯಾಕ ಸುಮ್ಮ ಕುಂತಿ, ಸಬ್ಸ್ಕ್ರೈಬ್ ಮಾಡಿಕೋ ನನ್ನ ವಿಡಿಯೋ. ನಮ್ಮ ಜ್ಞಾನ ಕಾಶಿಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೋ. ಮೆಂಟಲ್ ಬಿಟ್ಟು ಕಠಿಣ ಇದ್ದದ್ದನ್ನು ಸರಳವ ಮಾಡತೀನಿ, ಒಂದು ಲೈನು 2 ಲೈನ್ದಲ್ಲಿ ಉತ್ತರವ ಬರುವಂಗ ಮಾಡತೀನಿ, ಬರುವಂಗ ಮಾಡ್ತೀನಿ. ಸರಳವಾಗಿ ಸಿಂಪಲ್ ಆಗಿ ತಿಳಿಸ್ತೀನಿ, ಕೇಳಿರಿ ಆನಂದದಿಂದ.